त्यज के अभिमान, त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा। हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರದೇವೋ ಭವ. ನಮ್ಮೆಲ್ಲರ ಪರವಾಗಿ ಪರಬ್ರಹ್ಮರಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, ವೆಲ್ಕಮ್ ಟು ದ ಸತ್ಸಂಗ ಆಫ್ ಟುಡೇ. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ ಎಲ್ಲರಿಗೂ. ಅಣ್ಣ, ಹೋದ್ ವಾರದಲ್ಲಿ ಒಂದು 3-4 ಪ್ರಶ್ನೆಗಳು ಉಳಿದಿತ್ತಣ್ಣ. ಇಫ್ ಯು ನಾ ಕೇಳ್ಬೋದಲ್ಲ ಅಣ್ಣ? ಓಕೆ ಅಣ್ಣ, ಇವಾಗ ಅಶ್ವತ್ಥಾಮ ಗುರುಗಳು ಎಕ್ಸರ್ಸೈಸಸ್ ಹೇಳ್ಕೊಟ್ಟಿದಾರಲ್ವಾ, ಅದನ್ನ ವಿಮೆನ್ ಅವ್ರ ಮಂತ್ಲಿ ಇರೋವಾಗ ಮಾಡ್ಬೋದಾ ಅಂತ ಕೇಳಿದ್ದಾರೆ ಅಣ್ಣ. ನೋಡಿ, ಅದ್ರಲ್ಲಿ ಕೆಲವು ಬೀಜಾಕ್ಷರಗಳಿದೆ, ಅದನ್ನ ಬಿಟ್ಬಿಟ್ಟು ಯಾವ್ದು ಬೀಜಾಕ್ಷರ ಅದನ್ನ ಪ್ರಾಕ್ಟೀಸ್ ಮಾಡಿ ಡ್ಯೂರಿಂಗ್ ದಟ್ ಪೀರಿಯಡ್. ಓಕೆ, ಆಯ್ತಣ್ಣ. ಆಮೇಲೆ ಇನ್ನೊಂದಣ್ಣ, ಒಂದೇ ವಿಗ್ರಹದ 2 ವಿಗ್ರಹಗಳು ಮನೇಲಿ ಇರುತ್ತಲ್ವಾ, ಆ ತರ ಇರೋವಾಗ ಅದನ್ನ ನಾವು ಯಾವ ತರ ಸಾರ್ಟ್ ಔಟ್ ಮಾಡ್ಕೊಂಡು ಒಂದನ್ನ ಉಳಿಸ್ಕೊಂಡು ಪೂಜೆ ಮಾಡ್ಬೇಕು ಅಂತ ಕೇಳಿದ್ದಾರೆ, ಅಥವಾ ಎರಡನ್ನೂ ಪೂಜೆ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಒಂದು ವಿಗ್ರಹ ಭಕ್ತಿ ಶ್ರದ್ಧೆ ಏಕಾಗ್ರದಿಂದ ಮಾಡಿ, ಮಿಕ್ಕಿದೆಲ್ಲ ತಗೊಂಡೋಗಿ ಹರಿಯೋ ನೀರು ಇಲ್ಲ ಕೆರೆನಲ್ಲೂ ಬಿಟ್ಕೊಡಿ. ಓಕೆ, ಧನ್ಯವಾದಗಳು. ಧನ್ಯವಾದಗಳು ಅಣ್ಣ. ಅಣ್ಣ, ಇನ್ನೊಂದು, ನಮ್ಗೆ ಕಷ್ಟ ಬರೋದು ನಮ್ಮ ಕರ್ಮಗಳಿಂದ, ನಿಜ, ಅಗ್ರಿ ಮಾಡ್ತೀನಿ. ಆದ್ರೆ ಕೆಲವರು ನಮ್ಗೆ ಈಗ ಕೊಡ್ತಾ ಇರ್ತಾರಲ್ವಾ ಕಷ್ಟ, ಅದು ಹೊಸದಾಗಿ ಅವ್ರು ನಮಗ್ ಕೊಡ್ತಾ ಇದಾರ ಅಥವಾ ನಮ್ ಪಾಸ್ಟ್ ಕರ್ಮದಿಂದ ಕೊಡ್ತಾ ಇದಾರೋ ನಮಗ್ ಗೊತ್ತಿರೋದಿಲ್ಲ. ಅಂತ ಸಿಚುವೇಶನ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ, ಅವ್ರು ಬೇರೆಯವ್ರು ನಮ್ಗೆ ನೋವು ಕೊಟ್ಟಾಗ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದಾರಣ್ಣ. ಎಲ್ಲ ಆಕ್ಷನ್ ಇಸ್ ಬಿಕಾಸ್ ಆಫ್ ಅವರ್ ಓನ್ ಕರ್ಮಸ್ ವಿಚ್ ಇಸ್ ರಿಫ್ಲೆಕ್ಟೆಡ್ ಫ್ರಮ್ ದ ಪಾಸ್ಟ್ ಬರ್ಸ್. ಆ ಸಮಯದಲ್ಲಿ ಏನ್ ಮಾಡ್ಬೇಕು, ಯು ಶುಡ್ ಫಾಲೋ ದ ಪ್ರಿನ್ಸಿಪಲ್ ಗಿವನ್ ಬೈ ವಿಶ್ವನಾಥ ಮಹರ್ಷಿ,
be calm and smiling. Don't react, ignore. So ಅದೇನಾಗ್ತದೆ, the person who is offending you, he will understand, oh, there is some change in you, and the offended will get offended automatically by himself. ಓಕೆ, ಧನ್ಯವಾದಗಳು ಅಣ್ಣ. ನಾಗಮಣಿ ಅಕ್ಕ ಅನ್ಮ್ಯೂಟ್ ಮಾಡಿ. ನಾಗಮಣಿ ವಿಜಯ್ ಅಕ್ಕ ಅನ್ಮ್ಯೂಟ್ ಮಾಡಿ. ಮಾಡಿದ್ದೀನಿ ಮಾತಾಡಿ ಅಕ್ಕ. ಅಣ್ಣ ನಮಸ್ತೆ. ನಾನ್ ನಮಸ್ಕಾರ. ಕಳೆದ ವಾರ 3 ಬಾರಿ ಈ ಕ್ವಶನ್ ನಾನು ಕೇಳ್ಬೇಕು ಅಂತ ಇದಾದಾಗೆಲ್ಲ ನನ್ಗೆ ಇದು ನೆಟ್ವರ್ಕ್ ಇಶ್ಯೂಸ್ ಆಯ್ತು. ನನ್ಗೆ ಇವತ್ 15 ದಿನದಲ್ಲಿ ಶನಿವಾರ ಕರೆಕ್ಟ್ ಆಗಿ ಇವತ್ 15 ದಿನ ನಮ್ಮ ತುಳಸಿ ಪಾಟಲ್ಲಿ ಶಂಖ ಹುಳ ಪಾಟ್ ತುಂಬಾ ಬಂದಿತ್ತು ಅಣ್ಣ. ಇದೇನು ಅಂತ ನನ್ಗೆ ಒಂದು ಕ್ವಶನ್ ಆಗ್ಬಿಟ್ಟಿತ್ತು, ಯಾಕೆ ಬಂದಿದೆ ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತ. ಬೇರೆ ಯಾರ ಸುಮಾರು ಮನೆಗಳಲ್ಲಿ ನೋಡ್ದೆ, ಅವ್ರ ಯಾರ ಮನೆಯಲ್ಲೂ ಇಲ್ದಿರ ನಮ್ಮ ಮನೆಯಲ್ಲಿ ಮಾತ್ರ ಇದು ಯಾಕೆ ಬಂದಿದೆ ಅನ್ನೋದು ನನ್ಗೆ ಒಂದು ಯಕ್ಷ ಪ್ರಶ್ನೆ ತರ ಆಗ್ಬಿಟ್ಟಿದೆ ಅಣ್ಣ. ಈಗ್ಲೂ ಇದೆ, ಆದ್ರೆ ಅವತ್ ಇದ್ದಿದ್ದಷ್ಟು ಇಲ್ಲ, ಕಡಿಮೆ ಆಗಿದೆ ಅಣ್ಣ. ಏನೋ ಒಂದು ಇಲ್ಲ, ತುಳಸಿನಲ್ಲಿ ಬರ್ಬೇಕಂದ್ರೆ some good is going to happen in your. ಒಳ್ಳೇದಕ್ಕೆ ಅಂತ ನನ್ಗೆ ಅನ್ಸಿತ್ತು, ಆದ್ರೂ ನನ್ಗೊಂದ್ ಕ್ಲಾರಿಟಿ ಬೇಕಿತ್ತು. ಸೊ ಹಂಗಾಗಿ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ ಅಣ್ಣ. ಹೌದಮ್ಮ, ಅದು it's auspicious sign to your family. ಅಕ್ಕ ಇನ್ನೇನಾದ್ರೂ ಪ್ರಶ್ನೆ ಕೇಳೋದಿದ್ಯಾ ಅಕ್ಕ? ಇದನ್ನ ನೆಟ್ವರ್ಕ್ ಇಶ್ಯೂಸ್ ಆಗಿ ಅಣ್ಣ ಮಾತಾಡಿದ್ದು ನಂಗೆ ಕೇಳಿಸ್ಲಿಲ್ಲ ಅಣ್ಣ. ಇನ್ನೊಂದ್ಸಲ ಹೇಳ್ಬೋದಾ? ತುಳಸಿ ಅಲ್ಲ ಪವಿತ್ರ, ಪ್ಲೀಸ್ ಇನ್ನೊಂದ್ಸಲ. ಅದು ಅಣ್ಣ? ಒಳ್ಳೆ ಅದು ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗ್ತದೆ ಫ್ಯೂಚರ್ ನಲ್ಲಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಾನು ಅದನ್ನ ಫೋಟೋ ಹಿಡ್ದಿದ್ದೀನಿ, ನಿಮ್ ಪರ್ಸನಲ್ ನಂಬರ್ಗೂ ನಾನು ಕಳ್ಸ್ಕೊಡ್ತೀನಿ ಅಣ್ಣ ಆ ಫೋಟೋನ. ಆಯ್ತಮ್ಮ. ಧನ್ಯವಾದಗಳು ಅಕ್ಕ. ಅಕ್ಕ ಮ್ಯೂಟ್ ಆಗ್ತಾ ಇಲ್ಲ, ದಯವಿಟ್ಟು ಧನ್ಯವಾದಗಳು. ಅನಿತಾ ಅಕ್ಕ ಮಾತಾಡಿ. ಓಕೆ, ನಮಸ್ತೆ ಅಣ್ಣ, ನಮಸ್ತೆ ಎಲ್ರಿಗೂ. ನಮಸ್ತೆ ಅಮ್ಮ. Hello. ನಮಸ್ತೆ ಅಣ್ಣ, ಹೇಳಿ. ಹಾ, ನಾನು ಒಂದು ನನ್ ಜೊತೆ ನಡೆದಿರುವಂತ ಘಟನೆನ ಶೇರ್ ಮಾಡ್ಕೋಬಹುದಾ ಅಣ್ಣ? ಏನಮ್ಮ? ನನ್ ಜೊತೆ ನಡೆದಂತಹ ಒಂದು ಘಟನೆ ಶೇರ್ ಮಾಡ್ಕೋಬಹುದಾ ಅಣ್ಣ? ಕೊನೆ ವಾರದಲ್ಲಿ ನಡೆದಿದೆ. ಮಾಡ್ಕೋಬಹುದು ಹೇಳಿ. ಓಕೆ ಅಣ್ಣ, ನಮ್ಮ ಮನೆಯಲ್ಲಿ ನಾನೇ ಕೊನೆ ಸೊಸೆ. ನಮ್ ಮದ್ವೆ ಆಗಿ 4 ವರ್ಷ ಆಗಿದೆ. ನಾನ್ ಮನೋವತಿಗ್ ಬಂದಿದ್ನೆಲ್ಲ, ಅವಾಗ ನೀವು ಅಮರ ಗುರುಗಳ್ದ್ ಒಂದ್ ಫೋಟೋ ಮತ್ತೆ ಕೃಷ್ಣ ಅರ್ಜುನನ್ ಒಂದ್ ಫೋಟೋನ ಕೊಟ್ಟಿದ್ರಿ. ಮನೆ ಒಳಗಡೆ ಎಂಟ್ರ ತಕ್ಷಣ ಕಣ್ಣಿಗೆ ಕಾಣಿಸೋ ತರ ಇದನ್ನ ಇಟ್ಕೊಳ್ಳಿ ಅಂತ ಹೇಳಿದ್ರಿ. ನಾನು ಅದೇ ತರ ಮಾಡಿ ಇಟ್ಕೊಂಡಿದೀನಿ. ಬೆಳಗ್ಗೆ ಹೊತ್ತು ಗುಡಿಲಿ ನನ್ ದೇವ್ರ ಮನೇಲಿ ಏನ್ ಪೂಜೆ ಮಾಡಿ ಅಗರಬತ್ತಿ ಬೆಳಗ್ತೀನೋ ಅದನ್ನ ತಗೊಂಡ್ ಬಂದು ಇಲ್ಲೂ ಬೆಳಗ್ತೀನಿ. ಮತ್ತೆ ಮನೆಯಿಂದ ಆಚೆ ಹೋಗುವಾಗ ಅವತ್ತಿಂದ ಏನೇ ನಾನು ಕೆಲಸ ಮಾಡಿದ್ರು ಅದನ್ನ ಒಪ್ಪಿಸ್ಬಿಡ್ತೀನಿ. ಇದನ್ನ ಮಾಡಿದೀನಿ ಬಂದೆ ನಿನಗೆ ಅಂತ ಹೇಳ್ಬಿಟ್ಟು ಕೃಷ್ಣ ಅರ್ಪಣ ಮಸ್ತಿ ಹೇಳ್ಬಿಟ್ಟು ಮಲಗ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಂದು ಅದೇ ರೂಟೀನ್. ಇವಾಗ ಮೆಡಿಟೇಷನ್ ಲೈನ್ ಬಂದಾಗಿಂದ ಲಾಸ್ಟ್ ವೀಕ್ ಏನಾಯ್ತು ಅಂದ್ರೆ 15 ದಿವಸದ ಹಿಂದೆ ನಮ್ ಭಾವನವ್ರಿಗೆ ಒಂದು ಕನ್ಯೆ ಬಂತು, ಈ ತರ ವಧು ಪರೀಕ್ಷೆಗೆ ಅಂತ ಹೇಳಿ. ಬಂದಾಗ ಏನಾಯ್ತು, ನಮ್ ಮನೇಲಿ ಸರಿ ಈ ವೀಕೆಂಡ್ ಭಾನುವಾರ ಹೋಗೋಣ ನೋಡ್ಕೊಂಡ್ ಬರೋದಿಕ್ಕೆ ಅಂತ ಹೇಳಿದ್ರು. ಭಾನುವಾರ ನಾವೆಲ್ರೂ ಹೋದ್ವಿ. ಆ ಹುಡುಗ ಇಬ್ರು ಒಬ್ರಿಗೊಬ್ರು ನೋಡ್ಬಿಟ್ಟಿದ್ದಾರೆ, ಬ್ರೋಕರ್ ಕಡೆಯಿಂದ ವಧು ಪರೀಕ್ಷೆ ಮಾಡಿದ್ದಾರೆ. ನಮ್ ಮನೆ ಕಡೆಯವ್ರು ಬಂದು ನೋಡ್ತಾರೆ ಅಂತ ಹೇಳ್ಬಿಟ್ಟು ಮಾತುಕತೆಗೆ ಅಲ್ಲಿಗೆ ನಿಲ್ಸಿದ್ದಾರೆ. ಸೊ ನಾವೆಲ್ಲ ಹೋದ್ವಿ. ಅವ್ರಿಗೆ ನಮ್ ಭಾವನವ್ರಿಗೆ 45 ಏಜ್, ಆಕೆಗೆ 48 ಏಜ್. ಆಕೆ ಜೊತೆ ನಾವ್ ಮಾತಾಡಿದ್ವಿ. ಆಕೆ ನಮ್ ಹತ್ರ ಯಾವ ಸತ್ಯನೂ ಹೇಳಿಲ್ಲ. ನನ್ನ ಹತ್ರ 22 ವರ್ಷದ ಒಬ್ಬ ಮಗ ಇದ್ದಾನೆ, ಅದು ಸಾಕೊಂಡಿರೋ ಮಗ, ಬ್ಲಾ ಬ್ಲಾ ಅಂತ ಎಲ್ಲಾ ಕಥೆಗಳನ್ನು ಹೇಳಿದ್ಲು. ಓಕೆ ಅಂತೆಲ್ಲ ಹೇಳಿ ಆದ್ಮೇಲೆ ಬಂದು ನಾವು ಅಲ್ಲಿಗೆ ಹೋಗ್ಬೇಕಾದಾಗ ನನಗ್ ಭಯ ಇತ್ತು. ಯಾಕಂದ್ರೆ ಈ ವಯಸ್ಸಲ್ಲಿ ಆಕೆ ಮದುವೆ ಮಾಡ್ಕೊಳಕ್ ಬಂದಿದ್ದಾಳೆ, ಅದು ಇದು ಅಂತೆಲ್ಲಾ ಕತೆ ಕೇಳಿದ್ಮೇಲೆ ನಾನು ಚಪ್ಲಿ ಹಾಕೊಂಡ್ ಹೊರಗಡೆ ಹೋದಳು. ವಾಪಸ್ ಬಂದು ಅಮರ ಗುರುಗಳ ಫೋಟೋದ್ ಮುಂದೆ ನಿಂತ್ಕೊಂಡ್ಬಿಟ್ಟು, ನನಗೇನು ಗೊತ್ತಿಲ್ಲ, ನಾನ್ ಹೋಗ್ತಾ ಇದೀನಿ, ಬಟ್ ಒಬ್ಬ ಮನೆ ಮಗಳಾಗಿ ಸೊಸೆಯಾಗಿ ನಾನು ಹೋಗ್ತಾ ಇದೀನಿ. ಇದು ಬೈ ಚಾನ್ಸ್ ಒಳ್ಳೇದಾಗಂಗಿದ್ರೆ ಆಗ್ಬಿಡ್ಲಿ, ಇಲ್ಲ ಅಂದ್ರೆ ನನ್ನ ಮೂಲಕ ಅಲ್ಲದೆ ಬೇರೆ ಯಾರ ಮೂಲಕ ಆದ್ರೂ ಆ ಹುಡುಗಿ ಸತ್ಯ ಏನಿದೆ ನಮ್ ಮನೆಗ್ ಗೊತ್ತು ಮಾಡಿಸಿ ಇದನ್ ನೀವು ಮುರಿಸ್ಬೇಕು. ನನ್ ಕಡೆಯಿಂದ ಮುರಿಬಾರ್ದು. ಇದು ಕಟ್ಟೋದೇನಿದ್ರು ಭಗವಂತನ ಈಚೆ, ಮುರಿಯೋದ್ ಮಾತ್ರ ನನ್ ಕಡೆಯಿಂದ ಆಗ್ಬಾರ್ದು. ಯಾಕಂತಂದ್ರೆ ಇವಳು ಬಂದಿದ್ದಾಳೆ, ಇನ್ನು ಎಲ್ಲಾ ಭಾಗ ಆಗುತ್ತೆ ಅಂತ, ಇವಳು ಮುರಿತಿದ್ದಾಳೆ ಅಂತ ಈಗ್ಲೇ ಮಾತಾಡ್ಕೋತಾರೆ ಅಂತ ಹೇಳಿ ನನಗೊಂದ್ ಭಯ ಆಯ್ತು.
ಅಷ್ಟ್ ಮಾತ್ರ ನಾನ್ ಹೇಳ್ಬಿಟ್ಟು ಹೊರಟೋದೆ. ಇದು ಎಲ್ಲಾ ಮುಗಿಸ್ಕೊಂಡ್ ನಾವು ಭಾನುವಾರ 4 ಗಂಟೆಗೆ ನಮ್ ಮನೆಗ್ ಬಂದ್ವಿ. ಕೆಲವೊಂದಿಷ್ಟು ಪ್ರಶ್ನೆಗಳೆಲ್ಲ ಕೇಳಿದಾಗ ನನಗ್ ಸತ್ಯ ಗೊತ್ತಾಯ್ತು. ನಮ್ಮ ಯಜಮಾನ್ರು ನಾನೆಲ್ಲಾ ಸತ್ಯ ಹೇಳ್ದೆ. ನಮ್ಮ ಯಜಮಾನ್ರು ಆಯ್ತು ನೋಡೋಣ ಸುಮ್ನಿರು ಅಂತ ಹೇಳಿದ್ರು. ಬೇರೆ ಇನ್ನೊಬ್ಬ ಬ್ರೋಕರ್ ಮೂಲಕ ತೋರಿಸ್ದಾಗ ಯಾವ ಲೇಡಿ ಪ್ರಪೋಸಲ್ ನಮ್ ಭಾವ ಹೂ ಅಂದು ಮದ್ವೆಗೆಲ್ಲ ಮಾತುಕತೆ ಮಾಡೋ ರೇಂಜಿಗೆ ಹೋಗಿದ್ರು. ಆಕೆ ಬಂದ್ಬಿಟ್ಟು ಕ್ಯಾಸ್ಟಿಸಮ್ ಮಾತಾಡ್ತೀನಿ ಅನ್ಕೋಬೇಡಿ ಯಾರು ದಯವಿಟ್ಟು. ಬ್ರಾಹ್ಮಿನ್, ನಾವು ಬ್ರಾಹ್ಮಿನ್ಸ್, ಆ ಹುಡುಗಿನೂ ಬ್ರಾಹ್ಮಿನು. ಬಟ್ ಆಕೆ 20ನೇ ವಯಸ್ಸಲ್ಲಿ ಒಬ್ಬ SC ಹುಡುಗನ್ ಜೊತೆ ರನ್ ಅವೇ ಮಾಡ್ಕೊಂಡು ಹೋಗಿ ಒಂದ್ ಗಂಡ್ ಮಗುನ್ ತಗೊಂಡು 10 ವರ್ಷ ಅವ್ರ ಜೊತೆ ಸಂಸಾರ ಮಾಡಿ ಈಗ ಕಾಲುಂಗ್ರ ತಾಳಿ ತೆಗೆದ್ಬಿಟ್ಟು ಇವನು ನನ್ನ ಸಾಕೊಂಡಿರೋ ಮಗ ಅಂತ ಹೇಳಿ ಸಮಾಜಕ್ಕೆ ಒಪ್ಕೊಂಡು ಆ ಮಗ ಇವಳು ಸೇರಿ ಮಾಡಿರೋ ಸಾಲನ ಮದ್ವೆ ಮಾಡ್ಕೊಂಡು ಒಬ್ಬ ಮದ್ವೆ ಮಾಡ್ಕೊಳ್ಳೋ ಹುಡುಗ ತೀರಿಸ್ಲಿ ಅಂತ ಇವಳು ಮದ್ವೆ ಮಾಡ್ಕೊತಾ ಇದ್ದಾಳೆ. ಇದು ಬಿಹೈಂಡ್ ದ ಸ್ಟೋರಿ ಫಾರ್ ದ ಮ್ಯಾರೇಜ್. ಇದಿಷ್ಟು ಸತ್ಯ. ನಾವು 4 ಗಂಟೆಗೆ ಮನೆಗ್ ಬಂದ್ವಿ. ರಾತ್ರಿ 9 ಗಂಟೆಗೆ ಇನ್ನೊಬ್ಬ ವ್ಯಕ್ತಿಯಿಂದ ನಮ್ ಮನೆಗೆ ಸುದ್ದಿ ಬಂತು. ಇದು ಸತ್ಯ ನನ್ ಗೊತ್ತಾಯ್ತು. ಜೀವನದಲ್ಲಿ ಹೋದ್ ಭಾನುವಾರ. ಹೌದು, ನನ್ನ ಮೂಲಕ ಸತ್ಯ ನನಗ್ ಫಸ್ಟ್ ಗೊತ್ತಾಯ್ತು. ಬಟ್ ನಾನ್ ಯಾರಿಗೂ ಹೇಳಿಲ್ಲ. ನಮ್ಮ ಯಜಮಾನ್ರು ಒಬ್ಬರಿಗೆ ಹೇಳಿದೆ. ನಮ್ಮ ಯಜಮಾನ್ರು ಆಯ್ತು ನೋಡೋಣ ತಾಳು ಅಂತ, ನಾಳೆ ಮಾತಾಡೋಣ ದೊಡ್ಡವ್ರ ಜೊತೆ ಮನೇಲಿ ಅಂತ ಹೇಳಿದ್ರು. ಬಿಕಾಸ್ ನಾನ್ ಕೊನೆ ಸೋತೆ, ಮತ್ತೆ ತುಂಬು ಕುಟುಂಬ ನಮ್ದು. ಸೊ ನಾವು ಯಾರು ಏನು ಡಿಸ್ಕಷನ್, ನಾನು ನನ್ನ ಗಂಡನ್ ಬಿಟ್ಟು ಬೇರೆ ಯಾರಿಗೂ ಹೇಳಿಲ್ಲ. ಅಮರ ಗುರುಗಳಿಗೆ ಫಸ್ಟ್ ಹೇಳಿದ್ರು, ಸೆಕೆಂಡ್ ಹೇಳಿದ್ರು ನಮ್ಮ ಯಜಮಾನ್ರಿಗೆ. ಸೊ ನಾನು ಅಮರ ಗುರುಗಳಿಗೆ ಹೇಳಿ 2 ತಾಸಲ್ಲಿ ನಮ್ಮ ಅತ್ತೆ ಮಾವ ಯಾರ್ ಮಾತು ನಂಬುತ್ತಾರೋ ಆ ವ್ಯಕ್ತಿ ಕಂಪ್ಲೀಟ್ ಫೋಟೋ ಡೀಟೇಲ್ಸ್ ಸಮೇತ ಆ ಹುಡುಗಿ ಬ್ಯಾಕ್ ಗ್ರೌಂಡ್ ನಮ್ಮ ಮನೆಗೆ ಕೊಟ್ರು. ಒಳ್ಳೇದಮ್ಮ. ನೋಡಿ, ನೀವು ಕೇಳಿದಕ್ಕೆ ನಮ್ಮ ಗುರುಗಳು ನಿಮ್ಗೆ ಸಹಾಯ ಮಾಡಿದ್ದಾರೆ. 100% ಅಣ್ಣ, 100%. ಒಳ್ಳೇದಮ್ಮ. ಯಾರು ನಮ್ ಭಾವ ಹೋಗಿ ಆಯ್ತು ನಾ ಹುಡುಗಿ ಮದ್ವೆ ಮಾಡ್ತೀನಿ, ನಮ್ಮ ಅಪ್ಪ ಅಮ್ಮ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡ್ಲಿ ಅಂತ ಹೇಳಿದ್ರು, ಅದೇ ಭಾವ ವಾಪಸ್ ಆ ಬ್ರೋಕರ್ಗೂ ಮತ್ತೆ ಆ ಹುಡುಗಿಗೂ ಫೋನ್ ಮಾಡಿ ಇಲ್ಲ ಈ ಹುಡುಗಿ ಜೊತೆ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಅವ್ರೇ ಡಿರೆಕ್ಟ್ ಮಾಡಿದ್ರು. ಒಳ್ಳೇದು ಬಿಡಿ. ಸೊ ಇದು ಒಂದ್ ನನ್ ಲೈಫ್ ಅಲ್ಲಿ ನಡೆದಿರುವಂತಹ ನೈಜ ಘಟನೆ ಹೋದ್ ಭಾನುವಾರ. ಆಯ್ತಮ್ಮ, ಒಳ್ಳೆ ಸಮಾಚಾರ ಹೇಳಿದ್ರ ನೀವು. ತುಂಬಾ ಧನ್ಯವಾದಗಳು ಅಣ್ಣ ನಿಮಗೂ, ನಿಮ್ ಮೂಲಕ ನಮಗ್ ಸಿಕ್ಕಿರುವಂತಹ ಅಮರ ಗುರುಗಳಿಗೂ ಕೂಡ. ಅಮರವ್ರಿಗೆ ಹೇಳಿ, ಋಷಿಗಳಿಗೆ ಹೇಳಿ ಧನ್ಯವಾದಗಳು. ಆಯ್ತು ಅಣ್ಣ, ಧನ್ಯವಾದಗಳು. ಅರ್ಪಣಮಸ್ತು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಅಣ್ಣ. ಶಂಕರಪ್ಪ ಗೆಜ್ಜಿ ಅಣ್ಣ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಅಣ್ಣ. ನಮಸ್ಕಾರ ಅಣ್ಣನವ್ರಿಗೆ. ಶಂಕರಪ್ಪ ಗೆಜ್ಜಿ ಕೊಪ್ಪಳದಿಂದ ಮಾತಾಡ್ತಾ ಇದ್ದೇನೆ. ನಾನು ಇದು ಹೇಳಿ. ಪ್ರಥಮವಾಗಿ ಈ ಆಧ್ಯಾತ್ಮಿಕ ಇದರಲ್ಲಿ ತಮಗೆ ಒಂದು ಪ್ರಶ್ನೆ ಹಾಕ್ತಾ ಇದ್ದೀನಿ. ನಾನು ವೈಯಕ್ತಿಕ ವಿಚಾರದ್ದು. ನಾನು ಧ್ಯಾನದ ಹಸಿವು ಬಹಳ ಇದೆ. ತಾವು 24 ನಿಮಿಷ ಏನ್ ಧ್ಯಾನ ಸಮಯ ಕೊಟ್ಟಿದ್ದೀರಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾ ಇದ್ದೀನಿ, ಸಾಯಂಕಾಲ ಗೋಧುಳಿಯಲ್ಲೂ ಕೂಡ ಮಾಡ್ತಾ ಇದ್ದೀನಿ. ಅದು ಸರಿನಾ ತಪ್ಪ? ಆಮೇಲೆ ಮಧ್ಯಾಹ್ನ ಅಥವಾ ಯಾವಾಗಾದ್ರೂ ಸಮಯ ಸಿಕ್ಕಾಗ ನಾನು ಆ ಧ್ಯಾನವನ್ನು ಮಾಡಬಹುದಾ ಇಲ್ವಾ ಅಂತಕ್ಕಂಥ ವಿಚಾರವನ್ನ ತಾವು ನನಗೆ ತಿಳಿಸ್ಬೇಕು. ಇತ್ತೀಚೆಗಾಗಿ ನಮ್ಮ ರಿಲೇಷನ್ ಎನ್ಮಿಸ್ ಅಂತ ಏನಿರ್ತಾರೆ ಅವರೆಲ್ಲ ಲಿಂಗೈಕ್ಯಾಗಿದ್ದಾರೆ. ಈ ದೇಹವನ್ನು ತ್ಯಜಿಸಿ ಹೋಗಿರ್ತಾರೆ. ಸ್ವಪ್ನದಲ್ಲಿ ಅವ್ರು ಜಾಸ್ತಿ ಬರ್ತಾ ಇದ್ದಾರೆ. ಅದ್ರ ಸಂಕೇತ ಏನಂತ ಹೇಳ್ಬೇಕಂತ ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತಾ ಇದ್ದೀನಿ. ಕೃಷ್ಣ ಅರ್ಪಣ ಮಸ್ತು. ನೋಡಿ, ಬ್ರಹ್ಮ ಮುಹೂರ್ತದಲ್ಲಿ ಮಾಡೋದು ಕರೆಕ್ಟ್, ಗೋಧೂಳಿ ಕಾಲದಲ್ಲಿ ಮಾಡೋದು ಕರೆಕ್ಟ್, ಮಧ್ಯಾಹ್ನ ಮಾಡಬೇಡಿ. ಆಯ್ತು ಅಣ್ಣ. ನೆಕ್ಸ್ಟ್ ಪ್ರಶ್ನೆ ಏನ್ ಹೇಳಿ ನಿಮ್ದು? ನನಗೆ ಇತ್ತೀಚೆಗೆ ನನ್ನ ಎನಿಮೀಸು, ಆಮೇಲೆ ಕೆಲವು ಜನ ನಮ್ಮ ರಿಲೇಷನ್ಸ್ ಎಕ್ಸ್ಪೈರ್ಡ್ ಆಗಿರೋರು ಸ್ವಪ್ನದಲ್ಲಿ ಬರ್ತಾ ಇದ್ದಾರೆ. ಅದ್ರ ಸಂಕೇತ ಏನಂತ ಗೊತ್ತಾಗ್ಲಿಲ್ಲ ಅಣ್ಣ. ಕಥೆ ಏನಂತಲ್ಲ, ಅವರು ನೆಗೆಟಿವ್ ಥಾಟ್ಸ್ ಆ ತರ ಬರ್ತಾ ಇದೆ. ಅದ್ರ ಬಗ್ಗೆ ಚಿಂತೆ ಪಡ್ಬೇಡಿ. ಆ ತರ ಬರುವಾಗ ನೀವೇನ್ ಮಾಡಿ, ಅಮ್ಮ ಗುರುವನ್ನು ಇಲ್ಲ ಅತ್ರಿ ಮಹರ್ಷಿಯನ್ನು ನೀವು ಸ್ಮರಣೆ ಮಾಡ್ಕೊಳ್ಳಿ. ಅದು ಕೆಲವು ಕಾಲ ಆದ್ಮೇಲೆ ಅವ್ರು ಹೊರಟೋಗ್ತಾರೆ. ಅವರು ಆಯ್ತು. ನಾ ರಾತ್ರಿ ಮಲಗಿದಾಗ ಅಮರ ಗುರುಗಳು ಧ್ಯಾನ ಮಾಡ್ತಾ ಇದ್ದೀನಿ. ಅಮರ 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 ಅಂತ ಮನಸ್ಸಿನಲ್ಲಿ ಅನ್ಕೋತಾ ಇದ್ದೀನಿ. ಒಳ್ಳೆ ಸರಿನಾ ತಪ್ಪ? ಅವ್ರು ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಈ ತರ ದುರ್ಸಪ್ನ ಬರಬಾರ್ದು ಅಂತ. ಆಯ್ತು ಅಣ್ಣ, ತುಂಬಾ ಧನ್ಯವಾದಗಳಣ್ಣ. ಕೃಷ್ಣ ಅರ್ಪಣ ಮಸ್ತು. ಧನ್ಯವಾದಗಳು ಅಣ್ಣ. ಒಂದ್ ಪ್ರಶ್ನೆ ಇದೆ, ಮಶ್ರೂಮ್ ಬಂದು ವೆಜ್ ನಾನ್ ವೆಜ್ ಅಂತ ಪ್ರಶ್ನೆ ಬಂದಿದೆ ಅಣ್ಣ. ಇಟ್ಸ್ ವೆಜ್, ಇಟ್ ಇಸ್. ಓಕೆ ಅಣ್ಣ, ಓಕೆ. ಇನ್ನೊಂದ್ ಪ್ರಶ್ನೆ ಅಣ್ಣ, ಭಾಗವತಂ ಕಲಿಯುಗದ 18 ಪುರಾಣಗಳು ಡಿಸ್ಟಾರ್ಟೆಡ್ ಆಗಿದೆ. ಅದು ಒರಿಜಿನಲ್ ಆಗಿ ವೇದವ್ಯಾಸ ಮಹರ್ಷಿಗಳು ಏನ್ ಬರ್ದಿದ್ರು ಅದು ಡಿಸ್ಟಾರ್ಟ್ ಆಗಿದೆ ಅಲ್ವಾ? ಸೊ
ಗೀತಾ ಪ್ರೆಸ್ ಅವರು ಕೊಡ್ತಾ ಇರೋದು ಒರಿಜಿನಲ್ ಅಲ್ವಾ ಅಂತ ನಾವು ಹೇಗೆ ಅದನ್ನ ನಂಬೋದು? ಅಮರ ಗುರುಗಳು ಇದ್ರ ಬಗ್ಗೆ ಏನಾದ್ರು ತಿಳಿಸಿದ್ದಾರಾ ಅಂತ, ಅವ್ರು ಯಾಕೆ ಇದನ್ನೇ ಓದ್ಬೇಕಂತ ಹೇಳಿದ್ದಾರೆ ಅಂತ ಕೇಳ್ತಾ ಇದಾರೆ. ಒಂದ್ ವೇಳೆ ಅವ್ರು ಹೇಳಿದ್ರೆ. Nodi ma, the Gita press, they are the press started from 18th century. It's the first press in our Bharata Desha which have taken and started printing our spiritual scriptures. And it is authentic, it is. Because those days Maharajas and other scholars all were having this Gita press edition only. It's a very old press and very old editions. They have got it from the original text of Vedavasa Maharishi. ಅಂದ್ರೆ ಅವ್ರು ಕೇಳೋ ಸ್ಪೆಸಿಫಿಕ್ ಪ್ರಶ್ನೆ ಏನಂದ್ರೆ ಅಮರ ಗುರುಗಳು ಏನಾದ್ರು ಹೇಳಿದ್ದಾರಾ ಸ್ಪೆಸಿಫಿಕ್ ಆಗಿ ಇದನ್ನ ಓದಿ ಅಂತ? ಅಲ್ಲ, ಅಮರ ಗುರುಗಳು ಹೇಳಿದ್ದು ರೀಡ್ ಶ್ರೀಮದ್ ಭಾಗವತಂ ಸಪ್ತಾಹ 7 days ಫಿನಿಶ್ ಮಾಡಿ ಅಂತ ಹೇಳಿದ್ರು. ಅವರು ಗೀತಾ ಪ್ರೆಸ್ ಅಂತ ಏನು ಇಂಡಿಕೇಶನ್ ಕೊಟ್ಟಿಲ್ಲ. ಬಟ್ ನಮ್ಮ ಅಮರ ಗುರುಗಳು ಪಕ್ಕದಲ್ಲಿ ಒಂದು ಮನೆ ಇತ್ತು, ಮಿಸ್ಟರ್ ಬಾಲಸುಬ್ರಹ್ಮಣ್ಯಂ ಅಂತ. ಹಿಸ್ ಫಾದರ್ ವಾಸ್ ದ ದಿವಾನ್ ಆಫ್ ಮೈಸೂರು. ಅವ್ರ ಹತ್ರ ಈ 18 ಪುರಾಣಗಳು ಇತ್ತು. ದೇ ವರ್ ಆಲ್ ಪ್ರಿಂಟೆಡ್ ಬೈ ದ ಗೀತಾ ಪ್ರೆಸ್. ಅಮರ ಅವ್ರ ಮನೆಗೆ ನಾವೆಲ್ಲ ಹೋಗ್ತಾ ಇದ್ವಿ ವೆರಿ ಆಫನ್. ಅಂಡ್ ಅಮರ ಸೆಡ್ ಯು ಟೇಕ್ ದೋಸ್ ಪುರಾಣಸ್ ಅಂಡ್ ರೀಡ್ ಇಟ್, ಇಟ್ ಇಸ್ ಗುಡ್ ಫಾರ್ ಯು ಅಂತ ಹೇಳಿದ್ರು. ಧನ್ಯವಾದಗಳು ಅಣ್ಣ. ಅಣ್ಣ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಂತೀನಿ. ಮಧು ಅಣ್ಣ ಅನ್ಮ್ಯೂಟ್ ಮಾಡಿ. ಸರ್, ನಿಮ್ಮನ್ನ ಒಂದ್ ಪ್ರಶ್ನೆ ಕೇಳ್ಬೇಕು. ನೀವ್ ಹೇಳಿದ್ರಿ ಇವಾಗ ಬುದ್ಧ ಪಾಲಿಸಿರೋ ಮಾರ್ಗ ನಿರ್ವಾಣ ಯೋಗ ಅಂತ. ಆದ್ರೆ ನಿರ್ವಾಣ ಯೋಗ ದಾರಿನ ನಾವ್ ಪಾಲಿಸ್ಕೊಂಡು ಹೋದ್ರೆ ನಮ್ಮ ಆತ್ಮನೇ ಸರ್ವನಾಶ ಹೋಗುತ್ತೆ ಅಂತ ನೀವ್ ಹೇಳಿದ್ರಿ. ಅದ್ ನಿಜವಾಗ್ಲೂ ನಮ್ಮ ಆತ್ಮನೇ ಹೊಟ್ಟೋಗ್ಬಿಡುತ್ತಾ ಸರ್ ನಿರ್ವಾಣ ಯೋಗ ಮಾಡ್ಬಿಟ್ರೆ? ಅದಕ್ಕೆ ಋಷಿಗಳಿಗೆ ಭಯ. Already you have questioned me, I have answered this. And again you are asking the same question. Already I have answered you before. See, when you go to Himalayas, you don't go with this half shirt and pant, alva? You wear a winter clothing, isn't it? To protect your body. Like that, when you come from Parabrahma Loka, the 3 koshas are given to you. The ಬರ್ತೀರಾ ನೀವು. ಅದನ್ನ ಬುದ್ಧ ಅವ್ರು ಏನ್ ಮಾಡಿದಾರೆ, he has given the nirvana yoga by which the 3 koshas get destroyed. The atma, because of this atmosphere, it gets destroyed eventually. Oh my God. Okay. You remove your shirt, pant and all these things in Himalayas, you will freeze to death alva. ಹೌದು. That is what will happen to your atma when your koshas are removed. Oh, thank you sir. Okay. ಪವಿತ್ರ, ಧನ್ಯವಾದಗಳು ಅಣ್ಣ. ಇವಾಗ ಗ್ಯಾಲರಿ ಮೋಡಲ್ ಇದೀವಿ. ಯಾರಿಗಾದ್ರೂ ಪ್ರಶ್ನೆ ಕೇಳೋದಿದ್ರೆ ಜಯಲಕ್ಷ್ಮಿ ಅಕ್ಕ ಅನ್ಮ್ಯೂಟ್ ಮಾಡಿ. ನಮಸ್ಕಾರ ಅಣ್ಣ. ನಮಸ್ಕಾರ. ಅಣ್ಣ, ನನ್ಗೊಂದು ಸಣ್ಣ ಡೌಟ್ ಬಂತು 2 days ಇಂದ. ಏನಂದ್ರೆ ಇವಾಗ ಎಲ್ಲಾ ಕೆಲಸದಲ್ಲೂ ನಾವು ಕೃಷ್ಣಾರ್ಪಣ ಮಸ್ತು ಹೇಳ್ತಾ ಇದೀವಲ್ಲ, ಅದ್ರಲ್ಲಿ ಇವಾಗ ನನ್ಗೆ ಒಂದು ಹಣ್ಣು ತಿನ್ಬೇಕು ಅನಿಸ್ತು. ನಾನು 10 ರೂಪಾಯಿ ಕೊಟ್ಟು ಹಣ್ಣು ತಿನ್ಬೇಕು, ಯಾವ್ದೋ ಒಂದು ಫ್ರೂಟ್ ತಿನ್ಬೇಕು ಅನಿಸ್ತು. ಅಂಗಡಿಗೆ ಹೋಗಿ ನಾನು 10 ರೂಪಾಯಿ ಕೊಟ್ಟು ಕೃಷ್ಣಾರ್ಪಣ ಮಸ್ತು ಹೇಳಿ ಹಣ್ಣು ತಗೊಂಡೆ, ತಿಂದೆ. ನನ್ಗೆ ಅದ್ ಬಹಳ ಇಷ್ಟ ಆಯ್ತು. ಇನ್ನೊಂದ್ ತಿನ್ಬೇಕು ಅನಿಸ್ತು. ಆ ಹಣ್ಣು ತಿನ್ನುವಾಗ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅನ್ಬೇಕು. ಹೌದಣ್ಣ, ಹೇಳಿದೀನಿ. ತಿನ್ನುವಾಗ ಶ್ರೀ ಕೃಷ್ಣ ಅರ್ಪಣ ಹೇಳಿದ್ರಿ. ನೀವು 10 ಹಣ್ಣು ತಿನ್ನಿ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ, ಆವಾಗ ನಿಮ್ಗೆ ಆ ಕರ್ಮ ಅಂಟಲ್ಲ. ಓಕೆ ಅಣ್ಣ, ನನ್ಗೇನಂದ್ರೆ ಇವಾಗ 10 ಹಣ್ಣಿಗೆ ಒಂದ್ ಹಣ್ಣು ತಗೊಂಡೆ 10 ರೂಪಾಯಿ ಕೊಟ್ಟು, ನನ್ಗೆ ಇನ್ನೊಂದ್ ಹಣ್ಣು ತಿನ್ಬೇಕು ಅನಿಸ್ತು. ಬಟ್ ನನ್ನ ಹತ್ರ ದುಡ್ಡಿಲ್ಲ. ಆದ್ರೆ ನಾನೇನ್ ಮಾಡ್ದೆ, ಗೊತ್ತಿಲ್ದಂಗೆ ಕಳ್ತನ ಮಾಡ್ದೆ. ಆ ಅಂಗಡಿಯವ್ರ್ ಗೊತ್ತಿಲ್ದಂಗೆ ಕಳ್ತನ ಮಾಡ್ಬಿಟ್ಟು ಕೃಷ್ಣಾರ್ಪಣ ಮಸ್ತು ಹೇಳಿದ್ರೆ ಅದು ಹೇಗ್ ಸರಿ ಆಗತ್ತೆ? ಅದು ಮತ್ ನಾನ್ ತಿಂದ್ರೆ ಹೇಗೆ ಕೃಷ್ಣಾರ್ಪಣ ಮಸ್ತು ಅಂದ್ರೆ? ಅದು ತಪ್ಪು ಕರ್ಮ. ಗೊತ್ತಿರೋದು ಇಟ್ ಇಸ್ ಸಿನ್, ಗೊತ್ತಿಲ್ದ್ರೆ ಮಾಡೋದು ಇಟ್ ಇಸ್ ಎ ಮಿಸ್ಟೇಕ್. ಭಗವಂತ ಕ್ಷಮಿಸ್ತಾನೆ. You are doing wantingly, so it is a mistake. It is a sin. It is a karma. ಸೊ ಆ ರೀತಿ ಮಾಡಂಗಿಲ್ಲ. ನೀವು ಕೃಷ್ಣಾರ್ಪಣ ಮಸ್ತು ಹೇಳಿದ್ರು ಆ ಕರ್ಮ ಅಂಟತ್ತೆ ನಿಮ್ಗೆ. ಗೊತ್ತಿದ್ದು you are doing and putting the blame on Sri Krishna ಅಂದ್ರೆ it is not correct.
ಅದ್ ಕೇಳ್ಬೇಕಿತ್ತು ಅಣ್ಣ. ಅದು ಸರಿ ಅದು ಕರೆಕ್ಟ್ ಇಲ್ಲ ಅಂತ. Only you are using your buddhi. That is why you are getting this karma. If you ಓಕೆ. buy the fruit from the fruit seller from your Hridaya, you will not get this thought. ಈ ದುರ್ಬುದ್ಧಿ ಬರ್ತಾ ಇಲ್ಲ. ಓಕೆ ಓಕೆ ಸರಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ನಮಸ್ಕಾರ ಅಣ್ಣ. ಧನ್ಯವಾದಗಳು ಅಕ್ಕ. ಅರ್ಜುನ್ ಅಣ್ಣ ಅನ್ಮ್ಯೂಟ್ ಮಾಡಿ ಅಣ್ಣ. ಹಾಯ್, ನಮಸ್ಕಾರ ಸರ್. ನಮಸ್ಕಾರಪ್ಪ. ಸರ್, ಇದು ನಾವು ಕೇಳ್ಬೋದಾದ್ರೆ ರೀಸೆಂಟ್ ಆಗಿ ಎಲೆಕ್ಷನ್ ಆಗಿ ರಿಸಲ್ಟ್ ಔಟ್ಕಮ್ ಎಲ್ಲ ನೋಡಿದ್ವಿ. ಸ್ವಲ್ಪ ಒಂದಷ್ಟು ವೇರಿಯೇಬಲ್ ಅಂತ ಅನ್ಸೋ ತರ ಎಲ್ಲ ಬಂತು. ಅದು ಇದೇ ತರ ನಾವು ಇನ್ ಮುಂದೆ ಸ್ವಲ್ಪ ನ್ಯಾಷನಲ್ ರೀಜನಲ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡ್ತಾ ಹೋಗ್ತೀವ ಸರ್ ಆ ತರ? ಇಲ್ಲ, ಇದಕ್ಕೆಲ್ಲ ದೇರ್ ಇಸ್ ಎ ಪರ್ಟಿಕ್ಯುಲರ್ ರೀಸನ್. ಅದು ನಮ್ಗೆ ಗೊತ್ತಾಗಲ್ಲ. ಬಟ್ ಎವ್ರಿಥಿಂಗ್ ಇಸ್ ಹ್ಯಾಪನ್ ಫಾರ್ ದ ಗುಡ್ ಅಂಡ್ ವಿ ವಿಲ್ ಪ್ರೋಗ್ರೆಸ್. We will become one of the superpowers very shortly when our India is renamed as Bharata Desha, and the coming years will be very favorable for our Bharata Desha. And after March 2025, many calamities will take place. The Third World War will start. So many things will start. Okay, thank you. ಧನ್ಯವಾದಗಳು ಅಣ್ಣ. ಬೇರೆ ಯಾರಿಗಾದ್ರು ಪ್ರಶ್ನೆ ಇದೆಯಾ? ಗ್ಯಾಲರಿ ಮೋಡ್ ಅಲ್ಲಿ ಇದೀವಿ. ಯಾರಿಗಾದ್ರು ಪ್ರಶ್ನೆ ಕೇಳೋದಿದ್ರೆ ವಿಡಿಯೋದಲ್ಲಿ ಕೈ ಎತ್ತಬಹುದು. ಅನ್ಮ್ಯೂಟ್ ಮಾಡ್ತೇನೆ. ಐ ಥಿಂಕ್ ಯಾರಿಗೂ ಪ್ರಶ್ನೆ ಇಲ್ಲ ಅನ್ಕೊಂತೀನಿ. ಅಣ್ಣ, ಚಾಟ್ ಅಲ್ಲಿ ಒಂದು ಪ್ರಶ್ನೆ ಬಂದಿದೆ. ಇಸ್ ಇಟ್ ಟ್ರೂ ದಟ್ ಲಾರ್ಡ್ ಪರಶುರಾಮ ಬಿಲ್ಡ್ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಟೆಂಪಲ್? No, he did not. He was the cause for placing the idol of Parashurama made of Pancha Mulikalu. ಅಲ್ಲ ಅಣ್ಣ, ಅಯ್ಯಪ್ಪ ಸ್ವಾಮಿ ಮಂದಿರ ಶಬರಿಮಲೆಯಲ್ಲಿ the main idol of Swami Ayyappa was prepared from the Pancha Mulikas by Parashurama and installed there. ಓಕೆ, ಧನ್ಯವಾದಗಳು ಅಣ್ಣ. ಮತ್ತೆ ಅಲ್ಲಿ ಹೋಗ್ಬೋದಾ ನಾವು ಅಂತ ಒಬ್ರು ಕೇಳಿದಾರೆ. ಅವ್ರು ಲೇಡಿನಾ ಅಲ್ವಾ ಅಂತ ನಂಗೆ ಗೊತ್ತಿಲ್ಲ. ಬಟ್ ನೀವು ಎಲ್ರು ಹೋಗ್ಬೋದು. ಬಟ್ ಶಬರಿಮಲೆಗೆ ಹೋಗ್ಬೇಕಂದ್ರೆ there are certain rules and regulations. If you have to climb the 18 steps, you will have to have the irumudi on your head. Then only you will be allowed to climb the steps. Otherwise, you can go from the back side, have the darshan and come. And for the women, any guidelines ಅಣ್ಣ? ಏನಮ್ಮ? For the women, any guidelines ಅಣ್ಣ? Women after their menstrual period is menopause ಆದ್ಮೇಲೆ they can go. Okay, ಧನ್ಯವಾದಗಳು ಅಣ್ಣ. Or before maturity, when are in the young age, they can go. ಧನ್ಯವಾದಗಳು ಅಣ್ಣ. ಸುವರ್ಣ ಲತಾ ಅಕ್ಕ ಅನ್ಮ್ಯೂಟ್ ಮಾಡಿ. ಧನ್ಯವಾದ ಪವಿತ್ರ ಮೇಡಮ್. ನಮಸ್ಕಾರ ಅಣ್ಣ. ನಮಸ್ಕಾರ ನಮಸ್ಕಾರ. ಅಣ್ಣ. ನಮ್ಮ ಮನೆಯಲ್ಲಿ ಒಂದು ತೆಂಗಿನ ಮರ ಇದೆ ಅಣ್ಣ. ಅದು ಕಂಪೌಂಡ್ ಒಳಗಡೆ ಮರದ ಮೇಲೆ ಯಾವಾಗ್ಲೂ ಗೂಬೆ ಇರುತ್ತೆ ಬೆಳಗ್ಗೆ. ಅದು ಒಳ್ಳೇದ ಹೆಂಗೆ ಏನಂತ ಕೇಳೋಣ. ಗೂಬೆ ಬಂದ್ಬಿಟ್ಟು ಮಹಾಲಕ್ಷ್ಮಿ ವಾಹನಾಮ, ಒಳ್ಳೇದದು. ಎಲ್ಲ ತಿಳ್ಕೊಳ್ತಾರೆ, ತಪ್ಪೋದು. ಆ ಗೂಬೆನ ನೋಡ್ರೆ ನೀವು ಕೈ ಎತ್ತಿ ಮುಗಿದ್ಬಿಟ್ಟು ಮಹಾಲಕ್ಷ್ಮಿ ತಾಯಿಗೆ ನಮಸ್ಕಾರ ಮಾಡಿ. ಆಯ್ತು ಆಯ್ತು, ಧನ್ಯವಾದ. ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಇದೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಲಕ್ಷ್ಮೀ ದೇವಿ ವಿಗ್ರಹ ಎದುರಿಗೆ ಕೂರ್ಮ ಯಾಕೆ ಸ್ಥಾಪನೆ ಮಾಡುತ್ತಾರೆ ಅಂತ ಕೇಳಿದ್ದಾರೆ ಅಣ್ಣ. ಬಂದ್ ಮಾಡಿರ್ತಾರೆ. ಎಲ್ಲಿಂದ ಏನು ಮೆನ್ಷನ್ ಮಾಡಿಲ್ಲ ಅಣ್ಣ. ಯಾರೋ ಏನೋ ಮಾಡಿದ್ದಾರೆ, ಅದಕ್ಕೆ ನಾವು ಏನು ಆನ್ಸರ್ ಮಾಡ್ಕೊಡಕ್ಕಾಗಲ್ಲ. ಓಕೆ, ಧನ್ಯವಾದಗಳು. If it is done by the rishis, then there will be reason for it. I have not seen in Devi Kurma. ಅಣ್ಣ, ಕೆಲವರು ಕನ್ನಡದಲ್ಲಿ ಮಾತಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಶ್ನೆ ಇದೆ ಅಣ್ಣ. ಇವಾಗ ಜನ್ಮ ಮತ್ತೆ ಮೃತ್ಯು ಮತ್ತೆ ಪುನರ್ಜನ್ಮ ಆಗ್ತಾ ಇದೆ ಅಲ್ವಾ? ಇಲ್ಲಿ ಹೊಸ ಆತ್ಮಗಳು ಬರ್ತಾ ಇದೆಯಾ ಅಥವಾ ಆಲ್ರೆಡಿ ಬಂದಿರೋಂತ ಆತ್ಮಗಳೇ ಮತ್ತೆ ಬರ್ತಾ ಇದೆಯಾ ಅಂತ ಕೇಳಿದ್ದಾರೆ ಅಣ್ಣ. ಇಲ್ಲ, it is a flow of millions and trillions of ಆತ್ಮಗಳು ಫ್ರಮ್ ಪರಬ್ರಹ್ಮ ಲೋಕ. ಅದೇ ಸಮಯದಲ್ಲಿ ಮಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಆಫ್ ಆತ್ಮಗಳು ಫ್ರಮ್ ದಿಸ್ ಭೂಲೋಕ ಗ್ರೂಪ್ ವಾಪಸ್ ಹೋಗ್ತಾ ಇದೆ ಪರಬ್ರಹ್ಮ ಲೋಕ. ಓಕೆ ಅಣ್ಣ,
ಧನ್ಯವಾದಗಳು ಅಣ್ಣ. ಅದು ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನದಲ್ಲಿ ಮಾಡಿದಾರಂತೆ ಅಣ್ಣ. ಅದೇನಮ್ಮ, ಎಲ್ಲಿ ಲಕ್ಷ್ಮೀ ದೇವಸ್ಥಾನ? Is it established by the rishis or someone who has done it? They would have done it. ಅದಕ್ಕೆ ನಾವೇನು ಇಂಪಾರ್ಟೆನ್ಸ್ ಕೊಡಕ್ಕಾಗಲ್ಲ. ಧನ್ಯವಾದಗಳು ಅಣ್ಣ. ಅಣ್ಣ, ಶಂಕರಾಚಾರ್ಯರು ಶಿವನ ಅಂಶನ ಅಥವಾ ಶಿವನೇನ ಅಂತ ಒಬ್ರು ಕೇಳಿದ್ದಾರೆ ಅಣ್ಣ. ಶಿವ ಹಿಮ್ಸೆಲ್ಫ್ ಅವರೇ ಸಾಕ್ಷಾತ್ ಶಿವನೇ ಶಂಕರಾಚಾರ್ಯ ಆಗಿ ಬಂದ್ರು. ಧನ್ಯವಾದಗಳಣ್ಣ. ನಾಗಮಣಿ ವಿಜಯ್ ಅಕ್ಕ ಅನ್ಮ್ಯೂಟ್ ಮಾಡಿ. ಅಣ್ಣ, ಹಲೋ ಹೇಳಿಮ್ಮ. ಅಣ್ಣ, ಮಾತಾಡ್ಬೋದಾ ಮೇಡಮ್? ಮಾತಾಡಿಮ್ಮ. ಅಣ್ಣ, ನಾನು ಧ್ಯಾನ ಕುತ್ಕೋಬೇಕು, ನಾನು ಇನ್ನೂ ಶುರು ಮಾಡಿಲ್ಲ. ಸೊ ನಿಮ್ಮ ಗ್ರೂಪ್ಗೆ ನಾನು ಜಾಯ್ನ್ ಆದ್ಮೇಲೆ ಈ ನನಗೆ ಋಷಿಗಳ ಬಗ್ಗೆ ಗೊತ್ತಿರ್ಲಿಲ್ಲ. ಸೊ ನಿಮ್ ಗ್ರೂಪ್ ಜಾಯ್ನ್ ಆದ್ಮೇಲೆ ನನಗೆ ಋಷಿಗಳಿಗೆ ಕನೆಕ್ಟ್ ಆಗಿ ನೀವು ಧ್ಯಾನ ಮಾಡ್ಬೋದು. ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಮತ್ತೆ ಮಾರ್ಗದರ್ಶನ ಬೇಕು. ನೀವೇನ್ ಮಾರ್ಗದರ್ಶನ ಮಾಡ್ತೀರೋ ಆನಂತರ ನಾನು ಧ್ಯಾನ ಕುತ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಅದಿನ್ನೂ ಸಾಧ್ಯವಾಗಿಲ್ಲ. ಪ್ಲೀಸ್ ನಿಮ್ದ ಒಂದು ಗೈಡೆನ್ಸ್ ಬೇಕಣ್ಣ ನನ್ಗೆ. ನೀವು ನನ್ನ ವಾಟ್ಸ್ಆಪ್ ನಂಬರ್ಗೆ ಅಂತ ಅದು ಹೆಂಗ್ ಮಾಡ್ಬೇಕಂತ ಅದು ಪ್ರೊಸೀಜರ್. ಆಯ್ತಣ್ಣ, ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ನಮಸ್ಕಾರ. ಈಗ ಗ್ಯಾಲರಿ ಮೋಡಲ್ಲಿ ಇದೀವಿ. ಅಣ್ಣ, ಮಧು ಅಣ್ಣ ಅನ್ಮ್ಯೂಟ್ ಮಾಡಿ. ಸರ್, ಇನ್ನೊಂದು ಪ್ರಶ್ನೆ. ಪುರುಷ ಸೂಕ್ತಮಿಗೂ ಪರಬ್ರಹ್ಮನಿಗೂ ಏನಾದ್ರೂ ಸಂಬಂಧ ಇದೆ? ಪುರುಷ ಸೂಕ್ತ ಓದ್ರೆ ಪರಬ್ರಹ್ಮ ಬಗ್ಗೆ ತಿಳ್ಕೊಳ್ಬೋದಾ ಒಂದ್ ರೀತಿಯಲ್ಲಿ? ನೋಡಿ, ಪರಬ್ರಹ್ಮವನ್ನು ತಿಳ್ಕೊಳಕ್ಕಾಗಲ್ಲ. ಇಟ್ ಈಸ್ ಫೂಲಿಶ್ ಟು ಸೇ ದಟ್ ಪರಬ್ರಹ್ಮ ಇಸ್ ಬಿಯಾಂಡ್ ಎವ್ರಿಥಿಂಗ್. ಪರಬ್ರಹ್ಮ ಹ್ಯಾಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್ ಬೈ ಯು ರಿಯಲೈಸಿಂಗ್ ದ ಸೆಲ್ಫ್. ಪುರುಷ ಸೂಕ್ತ, ಈ ಸೂಕ್ತ, ಅದೆಲ್ಲ ಇಟ್ ಇಸ್ come out of the rishis over a period of time for a certain purpose. To know Parabrahma, you have to go inside yourself and contemplate, who am I? When the self-realization comes, then you will experience Parabrahma. ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಸ್ವೀಟ್ ಆಗಿದೆ ಅಂತ ನಾನು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದಾ? ನೀವು ಆ ಚಾಕ್ಲೇಟ್ ಕೈನಲ್ಲಿ ಹಾಕೊಂಡು ತಿಂದ್ರೇನೆ ನಿಮ್ಗೆ ಆ ಸ್ವೀಟ್ನೆಸ್ ಗೊತ್ತಾಗ್ತದೆ. ಅದಲ್ಲಿ ಇಟ್ಬಿಟ್ಟು ಏನ್ ಮಾಡ್ತೀರಾ ನೀವು? ಏನು ಮಾಡಕ್ಕಾಗಲ್ಲ. ಅನಿತಾ ಅಕ್ಕ ಅನ್ಮ್ಯೂಟ್ ಮಾಡಿ ಮಾತಾಡಿ. ಅಣ್ಣ, ಇನ್ನೊಂದು ನಾನು ಶೇರ್ ಮಾಡ್ಬೇಕಿತ್ತು. ನಾನು ಡೇ ಬಿಫೋರ್ ಎಸ್ಟರ್ಡೇ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಣ್ಣ. ಫಸ್ಟ್ ಟೈಮ್ ನಾನು ಹೋಗಿರೋದು. 15 ವರ್ಷ ನಾನು ಬೆಂಗಳೂರಲ್ಲಿ ಸ್ಟೇ ಮಾಡಿರೋದು. ನಂಗೆ ಗೊತ್ತಿರ್ಲಿಲ್ಲ ಅದು. ನಮ್ಮ ಯಜಮಾನ್ರಿಗೆ ನಾನು ಕೇಳಿದೆ, ಅವ್ರು ಕರ್ಕೊಂಡು ಹೋದ್ರು. ಅಲ್ಲಿಯೂ ಕೂಡ ಮಾರ್ಕಂಡೇಯ ಮಹರ್ಷಿಗಳು, ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ. ಹೇಳಿಮ್ಮ, ನೋಡಿದೀವಿ, ನಾವು ನೋಡಿದೀವಿ ಮಾಗಡಿನಲ್ಲಿ. ಹೌದು, ಅದು ತುಂಬಾ ಚೆನ್ನಾಗಿದೆ ಅಣ್ಣ. ನಾವು ಬೆಳಗಿನ ಜಾವ ಅಲ್ಲಿ ಹೋಗಿದ್ವಿ. ನಾನು ಅಲ್ಲಿ ಒಂದು 24 minutes ಮೆಡಿಟೇಷನ್ ಮಾಡಿದೆ. ಮತ್ತೆ ನಂಗೆ ಅಲ್ಲಿ ಅರ್ಚಕರು ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ರು. ಮತ್ತೆ ತುಂಬಾ ಚೆನ್ನಾಗಿ ನನ್ ಗರ್ಭಗುಡಿವರೆಗೂ ಕರೆದ್ಬಿಟ್ಟು ದರ್ಶನ ಎಲ್ಲ ಮಾಡಿಸಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಮಾರ್ಕಂಡೇಯ ಮಹರ್ಷಿಗಳ ಬಗ್ಗೆ, ಮತ್ತೆ ತಿರುಪತಿಯಲ್ಲಿರೋ ಶ್ರೀನಿವಾಸ ಇಲ್ಲಿ ಬಂದು ದರ್ಶನ ಕೊಟ್ಟಿರೋದ್ರ ಬಗ್ಗೆ ಹೇಳಿದ್ರು. ಯೂಶಲಿ ರಂಗನಾಥ ಸ್ವಾಮಿ ಅಂದ್ರೆ ಲೇಡ್ ಅನಿತಾ ಅಕ್ಕ ಅನ್ಮ್ಯೂಟ್ ಮಾಡಿ ಅಕ್ಕ. ಓಕೆ. ರಂಗನಾಥ ಸ್ವಾಮಿ ನೋಡೋದಕ್ಕಿನ ಅಲ್ಲಿ ನೋಡಿದ್ರೆ ಅಯೋಧ್ಯೆಯಲ್ಲಿರೋ ಬಾಲರಾಮ ಬಂದು ನಿಂತಿದ್ದಾನೇನೋ ಅನ್ನೋ ರೀತಿ ಮುಖ ಕೆನ್ನೆ ಮತ್ತೆ ಮುಖ ಆ ತರ ಲಕ್ಷಣಗಳು ತುಂಬಾ ಚೆನ್ನಾಗಿ ಕಾಣಿಸ್ತು ಅಣ್ಣ. ನಿಮ್ಗೆ ಅದಕ್ಕೆ ನಿಮ್ಗೆ ಆ ಒಂದು ಅಲ್ಲಿ ಎನರ್ಜಿ ವೈಬ್ರೇಷನ್ ನಿಮ್ಗೆ ಅನುಭವ ಆಗಿದೆ. ಹೌದು ಅಣ್ಣ, ತುಂಬಾ ವೈಬ್ರೇಷನ್ ಅನುಭವ ಆಯ್ತು. ಮತ್ತೆ ಅಲ್ಲಿ ಪೂಜಾ ಪದ್ಧತಿ ಪ್ರತಿಯೊಂದು ತುಂಬಾ ಚೆನ್ನಾಗಾಯ್ತು ಅಣ್ಣ. ಹೌದಮ್ಮ, ಯಾವ್ಯಾವ ದೇವಸ್ಥಾನದಲ್ಲಿ ಋಷಿಗಳು ಸ್ಥಾಪಿತ ಮಾಡಿದಾರೋ ಅಲ್ಲೆಲ್ಲ ನಿಮ್ಗೆ ಆ ಒಂದು ಸ್ಥಳದಲ್ಲಿಂದ ಆ ಎನರ್ಜಿ, ಆ ವೈಬ್ರೇಷನ್, ಪಾಸಿಟಿವಿಟಿ ನಿಮ್ಮಲ್ಲಿ ಬರ್ತದೆ. ನಿಮ್ಮಲ್ಲಿರೋ ನೆಗೆಟಿವ್ ಎಲ್ಲ ಆಚೆ ಹೋಗ್ತದೆ. ಹೌದು ಅಣ್ಣ, ಹೌದು. ನಂಗದು ಅನುಭವ ಅನ್ನಿಸ್ತು. ತುಂಬಾ ಒಂಥರ ಸಂತೋಷ ಫೀಲಿಂಗು.
ಮತ್ತೆ ನಾನ್ ಸುಮ್ನಿದ್ರು ಕಣ್ಣಲ್ಲಿ ನೀರು ದಳ 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 ಬರ್ತಾನೆ ಇತ್ತು. 1 ನಿಮಿಷನೂ ನಿಂತಿಲ್ಲ ನನಗೆ. 1.5 ಗಂಟೆ ನಾನು ಅಲ್ಲಿ ಇದ್ರು ಕೂಡ ನಂದು ಸೇಮ್ ಪೊಸಿಷನ್ ಇತ್ತು. ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಿತ್ತು ಅಣ್ಣ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಓಕೆ ಅಣ್ಣ, ಥ್ಯಾಂಕ್ ಯು. ಧನ್ಯವಾದಗಳು ಅಕ್ಕ. ಅಣ್ಣ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಹಳೆಯ ಬಟ್ಟೆಗಳನ್ನ ಹೇಗೆ ಡಿಸ್ಪೋಸ್ ಮಾಡ್ಬೇಕು ಅಂತ ಕೇಳಿದ್ದಾರೆ ಅಣ್ಣ. ಹಳೆ ಬಟ್ಟೆ ಯು ಗೋ ಟು ಎನಿ ಆರ್ಫನೇಜೋ ಓಲ್ಡ್ ಏಜ್ ಹೋಮು ಅಲ್ಲಿ ಎಲ್ಲಾದ್ರೂ ಹೋಗ್ಬಿಟ್ಟು ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ ಕೊಡಿ. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದ್ 2-3 ಪ್ರಶ್ನೆಗಳು ಬಂದಿದೆ ಅಣ್ಣ, ಓದಿ ಕೇಳ್ತೀನಿ ನಾನು. ಅಮರ ಜಪವನ್ನು ಮನಸ್ಸಾದಾಗ ಯಾವಾಗಾದ್ರೂ ಜಪ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಸದಾ ಮಾಡಬಹುದು, 24 hours ಮಾಡಬಹುದು. ಅಮರ 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 ಅಂತ ಹೃದಯದಲ್ಲಿ ಮೌನವಾಗಿ ಮಾಡಿ. ಓಕೆ, ಧನ್ಯವಾದಗಳು ಅಣ್ಣ. ಕ್ಯಾನ್ ವಿ ಗೆಟ್ ಪರಬ್ರಹ್ಮ ಜಗದೀಶ ಸಹಸ್ರನಾಮ ಆರ್ ಅಷ್ಟೋತ್ತರ ಸ್ತೋತ್ರ? See, Jagadisha Parabrahma has no nama or anything. It is a different level of worship. Parabrahma. Adella will have to get a guru. A guru in the spiritual sadhana kaltkobeku. A sadhana bandha sadhanavannu ಮಾಡಬೇಕು. And he has to attain the samadhi stage. Avaga he will experience Parabrahma. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಇದೆ ಅಣ್ಣ. ಸಪ್ತರ್ಷಿ ಮಾರ್ಗಕ್ಕೆ ಕನೆಕ್ಟ್ ಆಗ್ಬೇಕು ಅಂತ ಒಬ್ರು ಕೇಳಿದ್ದಾರೆ, ನಿಮ್ಗೆ ಕಾಲ್ ಮಾಡಕ್ಕೆ ಅಂತ ನಾನು ಹೇಳಿದೀನಣ್ಣ. ಅಷ್ಟೇ ಬಿಡಿ. ಓಕೆ, ಧನ್ಯವಾದಗಳು ಅಣ್ಣ. ಇವಾಗ ಟೈಮ್ ಎಷ್ಟಿದೆ ಉಳಿದಿದೆ ನೋಡ್ತೀನಿ ಅಣ್ಣ. ವಿ ಆರ್ ರಿಮೈನಿಂಗ್ ವಿತ್ 7 minutes ಅಣ್ಣ. ಓಕೆ ಓಕೆ ಅಣ್ಣ. ಓಕೆ, ಇನ್ನೊಂದು ಪ್ರಶ್ನೆ ಬಂದಿದೆ, ಕನ್ನಡದಲ್ಲಿ ಓದಿ ಹೇಳ್ತೀನಿ ಅಣ್ಣ. ದಯವಿಟ್ಟು ಹೆಸರು ಹೇಳೋದು ಬೇಡ. ಆತ್ಮವಂದನೆಗಳು. ಕುಂಡಲಿನಿ ಜಾಗೃತಿ ಆಗಿದ್ದು ಹೇಗೆ ತಿಳಿಯುತ್ತದೆ? ಹಾಗೆ ಪದೇ ಪದೇ ಕುಂಡಲಿನಿ ಜಾಗೃತಿ ಆಗುತ್ತಾ ಐಹಿಕ ಜಗತ್ತಿನ ಪ್ರಜ್ಞೆ ಇರುತ್ತಾ ಅಂತ ಕೇಳಿದ್ದಾರೆ. ಫಸ್ಟ್ ಒಬ್ಬರು he has to have the hunger to know the ultimate. ಆ ಒಂದು ಸ್ಪಿರಿಚುವಲಿಸಂ ಗೊತ್ತಾಗ್ಬೇಕಂತ ಒಂದು ಅವ್ರಿಗೊಂದು ಡಿಸೈರ್ ಇರ್ಬೇಕು. ಆ ತರ ಡಿಸೈರ್ ಬಂದುವಾಗ ಅವರು ಒಂದು ಗುರುನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಗುರುನಿಂದ ಅವರು ದೀಕ್ಷೆ ತಗೋಬೇಕು. ಆ ಗುರು ಅವರು ಒಂದು ತಪೋಶಕ್ತಿನಿಂದ he will ignite the kundalini in the disciple. ಆವಾಗ ಕುಂಡಲಿನಿ ಜಾಗೃತಿ ಆಗ್ತದೆ. ಅವರು ಆ ಡಿಸೈಪಲ್ ಬಂದ್ಬಿಟ್ಟು ಆ ಗುರು ಸಂಪರ್ಕ ಮಾಡ್ಕೊಂಡು ಅವ್ರು ಹೇಳಿದ ತರ ಸ್ಪಿರಿಚುವಲ್ ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಆ ಕುಂಡಲಿನಿ ಶಕ್ತಿ ರೈಸ್ ಆಗ್ತಾ ಹೋಗ್ತಿದೆ. ಒಂದ್ ಚಕ್ರದಿಂದ ಒಂದ್ ಚಕ್ರದಿಂದ ಒಂದ್ ಚಕ್ರ. ಥ್ಯಾಂಕ್ ಯು ಅಣ್ಣ. ಇನ್ನೊಂದು ಪ್ರಶ್ನೆ ಅಣ್ಣ, ನಾವು ಸಾಧನೆಯನ್ನ ಮಾಡುವಾಗ ದೇವರನ್ನು ಅನುಭವ ಮಾಡುವುದು ಹೇಗೆ ಅಂತ ಒಬ್ರು ಕೇಳಿದ್ದಾರೆ ಅಣ್ಣ. ಸಾಧನೆ ಭಕ್ತಿ ಶ್ರದ್ಧಾ ಏಕಾಗ್ರತೆಯಿಂದ ಮಾಡಿದ್ರೆ ಅನುಭವಗಳು ಬೇರೆ ಬೇರೆ ತರ ಬರ್ತದೆ. ಅದು ಓಕೆ, ಇಟ್ ಈಸ್ ನಾಟ್ ಕಂಟೈನ್ಡ್ ಇದೇ ತರ ಬರ್ಬೇಕಂತ. ಆಸ್ ಪರ್ ದ ಸ್ಪಿರಿಚುವಲ್ ಸಾಧನ ದ ಪರ್ಸನ್ ಡಸ್, ಅಂಡ್ ಆಸ್ ಪರ್ his spiritual maturity and as per his faith and belief he will get the experiences. ಓಕೆ, ಧನ್ಯವಾದಗಳಣ್ಣ. ಅಣ್ಣ ಇನ್ನೊಂದು ವಿಚಾರ, ಧ್ಯಾನ ಮುಗಿದ ಮೇಲೆ ಸ್ವಲ್ಪ ಸಮಯದವರೆಗೂ ಹಣೆ ನೋವ್ತಾ ಇರುತ್ತೆ, ಯಾಕೆ ಸ್ಟಾಪ್ ಇದು ನಿಲ್ಲೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಅದು ಬಂದು ನೀವು ಸ್ಟ್ರೈನ್ ಮಾಡ್ಕೊಳ್ತೀರಾ. ಧ್ಯಾನ ಮಾಡುವಾಗ ಮೈಂಡ್ ನ ತುಂಬಾ ಸ್ಟ್ರೈನ್ ಮಾಡ್ಕೋಬಾರ್ದು. ಇಲ್ಲಿ ಭ್ರೂ ಮಧ್ಯದಲ್ಲಿ ಬಿಗಿಸ್ಕೋಬಾರ್ದು, ಕಾನ್ಸಂಟ್ರೇಟ್ ಮಾಡಬಾರ್ದು. ಬಾಡಿನ ಕೂಡ ಸ್ಟ್ರೆಸ್ ಮಾಡಬಾರ್ದು, ಕ್ಯಾಶುವಲ್ ಆಗಿ ಇಟ್ಕೋಬೇಕು. ಧ್ಯಾನ ಮಾಡಿದ್ಮೇಲೆ ಒಂದು 5-10 minutes ಯು ವಿಲ್ ಹ್ಯಾವ್ ಟು ಡು ಶವಾಸನ ಅಂಡ್ ರಿಲ್ಯಾಕ್ಸ್ ಯುವರ್ ಸೆಲ್ಫ್. ಧನ್ಯವಾದಗಳಣ್ಣ. ಅಣ್ಣ ಇನ್ನೊಂದು, ಸಸ್ಯಾಹಾರಿಗಳು ಮಾಂಸಾಹಾರಿಗಳಿಗಿಂತ ವೀಕ್ ಆಗಿರ್ತಾರೆ, ಅವ್ರಿಗೆ ವಿಟಮಿನ್ಸ್, B12 ಮಿನರಲ್ಸ್ ಎಲ್ಲ ಹೇಗೆ ತಗೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ ಅಣ್ಣ. ಲಾಟ್ ಆಫ್ ವೆಜಿಟೇಬಲ್ಸ್ ಇದೆ, ಸೀರಿಯಲ್ಸ್ ಇದೆ, ಅದನ್ನೆಲ್ಲ ಕರೆಕ್ಟ್ ಆಗಿ ತಗೊಂಡ್ರೆ ದೇ ವಿಲ್ ಬಿ ಹೆಲ್ತಿ. ಓಕೆ, ಧನ್ಯವಾದಗಳಣ್ಣ. ಅಣ್ಣ ಇನ್ನೊಬ್ರು ಕೇಳಿದ್ದಾರೆ, ಅದೇ ಅವಾಗ್ಲೇ ಪ್ರಶ್ನೆ ಕೇಳಿದ್ರಲ್ಲ ಅವ್ರೇನು, ಕುಂಡಲಿನಿ ಒಂದೇ ದಾರಿನ ಪರಬ್ರಹ್ಮ ಜಗದೀಶ ದೇವರಿಗೆ ನಾವು ರೀಚ್ ಆಗ್ಲಿಕ್ಕೆ ಸೇರ್ಲಿಕ್ಕೆ ಅಂತ ಕೇಳಿದ್ದಾರೆ. ನೋಡಿ, ಪರಬ್ರಹ್ಮವನ್ನು ಸೇರ್ಲಿಕ್ಕೆ ಎಷ್ಟೋ ದಾರಿಗಳಿದೆ.
ಎಷ್ಟೋ ಗುರುಗಳು ಬಂದಿದ್ದಾರೆ, ಸ್ಪಿರಿಚುವಲ್ ಪರ್ಸನಾಲಿಟೀಸ್ ಬಂದಿದ್ದಾರೆ. ಭಗವಂತನೇ ಅವತಾರಗಳು ಬಂದು ಎಲ್ಲ ದಾರಿಗಳು ಹೇಳಿದ್ದಾರೆ. ಯಾವ್ದಾದ್ರು ಒಂದು ದಾರಿ ಇಟ್ಕೊಂಡು ಅದರಿಂದ ಪ್ರಾಕ್ಟೀಸ್ ಮಾಡಿ ನಂಬಿಕೆ ಇಟ್ಕೊಂಡು ಅವ್ರ ಪರಬ್ರಹ್ಮವನ್ನು ಪಡೆಯಬಹುದು. ಈ ದಾರಿ ಅಂತಾನೆ ಇಲ್ಲ, ಒಂದೊಂದು ಯುಗಕ್ಕೆ ಒಂದೊಂದು ಕಾಲಕ್ಕೆ ಚೇಂಜ್ ಆಗ್ತಾ ಇರ್ತದೆ. ಓಕೆ, ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ, ಮೊಟ್ಟೆ ವೆಜ್ಜಾ ನಾನ್ ವೆಜ್ಜಾ ಅಂತ ಕೇಳಿದ್ದಾರೆ. ಮೊಟ್ಟೆ ಬಂದು ಆಕ್ಚುಲ್ ಆಗಿ ಲೈಫ್ ಇಸ್ ದೇರ್ ಇನ್ ಇಟ್. ಅದನ್ನ ಕೊಂದು ತಿನ್ನೋದು ತಪ್ಪು, ತಿನ್ಬಾರ್ದು. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ಇನ್ನು 3 ನಿಮಿಷ ಇದೆ, ಇನ್ನೊಂದು 2 ಪ್ರಶ್ನೆಗಳಿದೆ, ನಾನು ಕೇಳ್ಬಿಡ್ತೀನಿ ಅಣ್ಣ ನಿಮ್ಗೆ. ಪರಶುರಾಮ ಅವರು ಈಗ್ಲೂ ಕೂಡ ಜೀವಂತ ಇದ್ದಾರಾ ನಮ್ಮ ದೇಶದಲ್ಲಿ ಅಂತ ಕೇಳಿದ್ದಾರೆ. ಭಗವಾನ್ ಪರಶುರಾಮ ಬಂದ್ಬಿಟ್ಟು ಶಂಬಲದಲ್ಲಿದ್ದಾರೆ. ಅವರೇ ಕಮಾಂಡರ್ ಇನ್ ಚೀಫ್ ಆಫ್ ಕಲ್ಕಿಸ್ ಆರ್ಮಿ. ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಂದು ಬೀಜ ಮಂತ್ರ ಗಾಯತ್ರಿ ಮಂತ್ರ ಹಾಗೂ ಶ್ಲೋಕ ಸಹಸ್ರ ನಾಮಾವಳಿಗಳ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇದು ತುಂಬಾ ದೊಡ್ಡ ವಿಷಯ. ಮನೋವತಿನಲ್ಲಿ ಇದು ಬಂದು ಕೇಳಿ, ನಾವು ಈ ಝೂಮ್ ಮೀಟಿಂಗ್ ನಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಅಷ್ಟು ಸಮಯ ಸಾಕಲ್ಲ. ಧನ್ಯವಾದಗಳು ಅಣ್ಣ, ಧನ್ಯವಾದಗಳು. ಇನ್ನು ಯಾರಾದ್ರೂ ಪ್ರಶ್ನೆಗಳು ಕೇಳೋರು ಇದ್ದಾರಾ ನೋಡ್ತೀನಿ. ಇಲ್ಲ ಅಣ್ಣ, ಯಾರು ಕೈ ಎತ್ತಿಲ್ಲ. ಸಿಂಪಲ್ ಆಗಿ ಹೇಳ್ತೀನಮ್ಮ. ಬೀಜಾಕ್ಷರ ಮಂತ್ರಗಳು ಬಂದು ಒಂದೊಂದು ಡಿವಿನಿಟಿಗೆ ಒಂದೊಂದು ಬೀಜಾಕ್ಷರ ಮಂತ್ರಗಳಿದೆ. ಫಾರ್ ಎಕ್ಸಾಂಪಲ್, ಕ್ರಿಶ್ಚಿಯನ್ಗೆ ಕ್ಲೀಮ್ ಅಂತ ಇದೆ, ಕಾಳಿಗೆ ಕ್ಲೀಮ್ ಅಂತ ಇದೆ, ಆಂಜನೇಯನ್ಗೆ ಹ್ರೀಮ್ ಅಂತ ಇದೆ. ಈ ತರ ಶ್ಲೋಕಗಳು ಬಂದು ಇಟ್ ಈಸ್ ಅ ಡಿಸ್ಕ್ರಿಪ್ಷನ್ ಆಫ್ ದ ಡಿವಿನಿಟಿ. ಗಾಯತ್ರಿ ಮಂತ್ರ ವಾಸ್ ಗಿವನ್ ಟು ವಿಶ್ವಾಮಿತ್ರ ಮಹರ್ಷಿ after doing intense tapas by the divine mother Adishakti herself. In short, I have said what is the difference. ಧನ್ಯವಾದಗಳು ಅಣ್ಣ, ಧನ್ಯವಾದಗಳು. ಓಕೆ, ಐ ಥಿಂಕ್ ಇವಾಗ ನಾವು ನಮ್ಮ ಸತ್ಸಂಗದ ಕೊನೆಗೆ ಬಂದಿದ್ದೀವಿ ಅಣ್ಣ. ಇವತ್ತು ಬಂದಿರೋರಿಗೂ ಒಂದು ಸಂದೇಶವನ್ನು ತಿಳಿಸಿ ಅಣ್ಣ. ಇನ್ನೊಂದು ನಿಮಿಷ ಇದೆ ನಮ್ಮ ಹತ್ರ. ಸಂದೇಶ ಏನಿಲ್ಲಮ್ಮ, ಸಂದೇಶ ಪದೇ ಪದೇ ಹೇಳ್ತಾ ಇದ್ದೀನಿ. ನಂಬಿಕೆ, ಫೇತ್, ಬಿಲೀಫ್ ಇದು ಇಟ್ಕೊಳ್ಳಿ. ಇದು ಇಟ್ಕೊಂಡು ಜೀವನ ಸಾಕು. You will come out of all the troubles. Have it in a guru and a divinity and a rishi. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಇವತ್ತು ಸತ್ಸಂಗಕ್ಕೆ ಬಂದು ಎಲ್ಲ ಪ್ರಶ್ನೆಗೆ ಉತ್ತರ ಹೇಳಿದ್ದಕ್ಕಾಗಿ ಧನ್ಯವಾದಗಳು ಅಣ್ಣ. ಹಾಗೂ ಎಲ್ಲರಿಗೂ ಧನ್ಯವಾದಗಳು. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಅಣ್ಣ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು ಅಣ್ಣ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು ಅಣ್ಣ. ಶ್ರೀ ಕೃಷ್ಣ